ಕಾಡಾನೆಗಳ ಹಿಂಡು ಕಳೆದ 3 ದಿನಗಳಿಂದ ಚಂದನಹಳ್ಳಿಯಲ್ಲಿ ರಾತ್ರಿ ಬಂದು ಬೆಳೆಗಳನ್ನು ತಿಂದು ನಾಶಪಡಿಸಿ ಬೆಳಗಿನ ಜಾವ ಅಲ್ಲಿಂದ ತೆರಳುತ್ತಿವೆ. ಇದರಿಂದ ಸಾಕಷ್ಟು ಬೆಳೆ ನಾಶವಾಗಿದ್ದು, ಶನಿವಾರ ರಾತ್ರಿ ಯೋಗೇಶ್ ಅವರ ಫಸಲಿಗೆ ಬಂದ 25 ತೆಂಗಿನ ಗಿಡ, 1.5 ಎಕರೆ ಜೋಳದ ಬೆಳೆಗಳನ್ನು ನಾಶಪಡಿಸಿದೆ. ಡಿಎಸ್ ಗೌಡ ಅವರ 4 ಎಕರೆ ಪ್ರದೇಶದಲ್ಲಿ ಬೆಳೆದ ಜೋಳದ ಬೆಳೆಗಳನ್ನು ನಾಶಪಡಿಸಿವೆ. ಡಿಎಸ್ ಗೌಡ ಅವರ 4 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಜೋಳದ ಬೆಳೆಗಳನ್ನು ನಾಶಪಡಿಸಿವೆ. ಪತ್ರಿಕೆಯೊಂದಿಗೆ ರೈತ ಯೋಗೇಶ್ ಮಾತನಾಡಿ, ಕಾಡಾನೆಗಳಿಂದ ನಾಶವಾದ ಬೆಳೆ ಸರ್ಕಾರ ನಮಗೆ ಪರಿಹಾರ ಕೊಡುವುದು ಬೇಡ. ಆನೆಗಳನ್ನು ಸ್ಥಳಾಂತರ ಮಾಡಲಿ, ಆಗ ನಾವೇ ಸರ್ಕಾರಕ್ಕೆ ಪರಿಹಾರ ನೀಡುತ್ತೇವೆ. ತೆಂಗಿನ ಗಿಡಗಳನ್ನು ಬೆಳೆಸುವುದು ಎಷ್ಟು ಕಷ್ಟ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆನೆಗಳು ಈ ರೀತಿ ಬೆಳೆ ಹಾನಿ ಮಾಡುತ್ತಿದ್ದರೆ ನಾವು ಏನನ್ನು ತಿನ್ನಬೇಕು? ಅರಣ್ಯ ಇಲಾಖೆಯವರು ಬಂದು ಅರ್ಧ ಗಂಟೆ ಇದ್ದು ಹೋಗುತ್ತಾರೆ. ನಾವು ಆನೆಗಳನ್ನು ಹೇಗೆ ಓಡಿಸೋದು? ನಮಗೆ ಜೀವ ಭಯ ಇಲ್ಲವೇ? ನಮ್ಮ ಬಳಿ ಏನಾದರೂ ಆಯುಧಗಳು ಇವೆಯಾ? ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈತರಾದ ಡಿಎಸ್ ಗೌಡ, ಕಾಂತರಾಜು, ಸೋಮಶೇಖರ್, ನೀಲಕಂಠೇಗೌಡ, ಜಗದೀಶ್, ಮುದ್ದೋಜಿರಾವ್ ಇತರರು ಇದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.